ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ನಾವೀಗ ಇಂದಿರಾನಗರದಲ್ಲಿರುವಂತಹ ಪ್ರೆಸ್ಟೀಜ್ ಸ್ಮಾರ್ಟ್ ಕಿಚನ್ ಶೋರೂಮ್ನಲ್ಲಿದ್ದೀವಿ. ಪ್ರೆಸ್ಟೀಜ್ನ ಕೊಡುಗೆಯಾಗಿ ಯಾವ ಪ್ರಾಡಕ್ಟ್ನ ಅನಾವರಣ ಆಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಪ್ರಾಪರೇಟರ್ ಆಗಿರುವಂತಹ ರಾಧಾಕೃಷ್ಣ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ನೀವು ನಮಗೆ ರೈಸ್ ಕುಕ್ಕರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ. ಸೊ ರೈಸ್ ಕುಕ್ಕರ್ನಲ್ಲಿ ಅದರಲ್ಲೂ ನಾವು ಯೂಶ್ವಲಿ ಮಾಮೂಲು ಕುಕ್ಕರ್ಗಳಲ್ಲಿ ಮಾಡ್ತಿದ್ವಿ. ಇವಾಗ ಗ್ಯಾಸ್ನ ಅವಶ್ಯಕತೆನೇ ಇಲ್ಲದೆ ಮಾಡುವಂಥ ಒಂದು ಸ್ಪೆಷಾಲಿಟಿ ಇದರದ್ದು. ಸೊ ಈ ಕುಕ್ಕರ್ನ ಸ್ಪೆಷಾಲಿಟಿ ಏನೇನೋ ಹೇಳ್ಬಿಡಿ. ಇದು ರೈಸ್ ಕುಕ್ಕರ್, ಎಲೆಕ್ಟ್ರಿಕ್ ರೈಸ್ ಕುಕ್ಕರು. ಇದರಲ್ಲಿ ಅಡುಗೆ ಅನ್ನ ಮಾಡೋರ್ಗೆ ಬಂದಿಲ್ಲ ಅಂದ್ರೂ ಇದರಲ್ಲಿ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ರೈಸು ನೀರು ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ರೈಸ್ ಆಗಿದ್ಮೇಲೆ ಆಫ್ ಆಗುತ್ತೆ. ಅದು ಆಮೇಲೆ 4 hours ವಾರ್ಮ್ ಪೊಸಿಷನ್ ನಲ್ಲೂ ಇರುತ್ತೆ. ಮತ್ತೆ ಇವಾಗ ಬಿಸಿ ಮಾಡ್ಕೊಳ್ಳೋ ಅವಶ್ಯಕ ಇರಲ್ಲ. ಇವಾಗ ಎಲ್ಲ ಪಿಕ್ಚರ್ಗೆ ಹೋಗಿರ್ತೀವಿ, ಪಿಕ್ಚರ್ಗೆ ಹೋಗೋವಾಗ ಇಟ್ಬಿಟ್ಟು ವಾಪಸ್ ಬಂದ್ಮೇಲೆ ನಿಮ್ಗೆ ಅನ್ನ ಆಗಿರುತ್ತೆ, ಆರಾಮಾಗಿ ತಿನ್ಬೋದು. ಸೊ ಅನ್ನ ಆಗೋವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇದರಲ್ಲಿ. ಅದಕ್ಕೋಸ್ಕರ ಇವಾಗ ಮೆಜರ್ಮೆಂಟ್ ಕಪ್ಪು ಕೊಟ್ಟಿರ್ತಾರೆ. ಇವಾಗ ರೈಸ್ ಕೆಲವ್ರಿಗೆ ಸಾಫ್ಟ್ ಆಗಿರ್ಬೇಕು ಅಂದ್ರೆ 1:2.5 ಹಾಕ್ಬೋದು. ಸ್ವಲ್ಪ ಇದಕ್ಕೋಸ್ಕರ ಬೇಕಾದ್ರೆ ಪಲಾವು, ಫ್ರೈಡ್ ರೈಸ್ ಮಾಡ್ಬೇಕು ಅಂದ್ರೆ 1:2 ಹಾಕೊಂಡ್ರೆ ನಿಮ್ಗೆ ರೈಸ್ ಬರೀ ಪ್ಲೇನ್ ರೈಸ್ ಅಷ್ಟೇ ಅಲ್ಲ, ನಾವು ಪಲಾವ್ನು ಮಾಡ್ಕೋಬಹುದು. ಪಲಾವ್ ಮಾಡ್ಬೇಕು ಅಂದ್ರೆ ಮಸಾಲ ಇದೆಲ್ಲ ಬೇರೆ ಒಗ್ಗರಣೆ ಎಲ್ಲ ಮಾಡ್ಕೊಂಡು ಇದನ್ನೆಲ್ಲ ಹಾಕ್ಬಿಟ್ಟು ಆಯಿಲ್ ಎಲ್ಲ ಹಾಕ್ಬಿಟ್ಟು ಇದ್ರ ಜೊತೆಗೆ ರೈಸು, ವೆಜಿಟೇಬಲ್ಸ್ ಎಲ್ಲ ಹಾಕಿ ಇಟ್ಬಿಟ್ರೆ ಇವನ್ ಯು ಕ್ಯಾನ್ ಮೇಕ್ ಬಿರಿಯಾನಿ, ಪಲಾವ್, ವಾಟ್ ಎವರ್ ಯು ವಾಂಟ್. ಓಕೆ, ಸೊ ಅದೊಂಥರ ಮಲ್ಟಿ ಟಾಸ್ಕ್ ಮಾಡಬಹುದು. ಸೊ ಅದೇನು ಸರ್ ಆಪರೇಟ್ ಮಾಡುವಂಥದ್ದು? ಈ ಬಟನ್ಸ್ ಎಲ್ಲ ಇರುವಂಥದ್ದು ಏನು? ಇದು ಸ್ವಿಚ್ ಆಫ್ ಮಾಡ್ಬಿಟ್ಟು ಆನ್ ಮಾಡಿದ್ರೆ ಇದು ಕುಕ್ ಮೋಡ್ ನಲ್ಲಿ ಬರುತ್ತೆ, ರೆಡ್ ಕಲರ್ ಲೈಟ್ ಬರುತ್ತೆ. ಅದು ಕುಕಿಂಗ್ ಆಗಿದ್ಮೇಲೆ ಇಟ್ ವಿಲ್ ಕಮ್ ಅಪ್. ಅವಾಗ ವಾರ್ಮ್ ಪೊಸಿಷನ್ಗೆ ಯೆಲ್ಲೋ ಕಲರ್ ಲೈಟ್ ನಲ್ಲಿ ಇರುತ್ತೆ. 2 to 3 hours ಯು ಕ್ಯಾನ್ ಅದೇ ತರ ಬಿಸಿಯಾಗೇ ಇರುತ್ತೆ. ಓಕೆ, ಸೊ ಏನು ಮೆಟೀರಿಯಲ್ ಯೂಸ್ ಮಾಡಿರೋದು ಸರ್ ಇದಕ್ಕೆ? ಇದೆಲ್ಲ ಅಲ್ಯೂಮಿನಿಯಂ ಬೌಲ್ ಇರುತ್ತೆ, ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಇರುತ್ತೆ ಇದರಲ್ಲಿ. ಏನಂದ್ರೆ ಇವಾಗ ರೈಸ್ ಮಾಡಬೇಕು ಅಂದ್ರೆ ಈ ಪ್ಲೇಟ್ ಒಂದು ಕೊಟ್ಟಿರ್ತಾರೆ. ಈ ಪ್ಲೇಟ್ ಹಾಕ್ಬಿಟ್ಟು ರೈಸ್ ಮಾಡಬೇಕು. ಯಾತಕ್ಕಂದ್ರೆ ಇವಾಗ ನೀವು 4 hours ಆಚೆ ಹೋಗ್ಬಿಟ್ರೆ ಆ ವಾರ್ಮ್ ಪೊಸಿಷನ್ ಅಲ್ಲಿ ಇರೋವಾಗ ಅನ್ನ ಸ್ಟಿಕ್ ಆಗುತ್ತೆ ಆ ಹೀಟ್ಗೆ. ಅದಕ್ಕೋಸ್ಕರ ಈ ಪ್ಲೇಟ್ ಕೊಟ್ಟಿರ್ತಾರೆ. ಪಲಾವ್ ಮಾಡಬೇಕು ಅಂದ್ರೆ ಈ ಪ್ಲೇಟ್ ನೆಸಿಟಿ ಇದೆ. ಬಟ್ ಆಮೇಲೆ ಇಲ್ಲಿ ಕೂಡ ಅದು ಕ್ಲೀನಿಂಗಿಗೆಲ್ಲ ಬಹಳ ಈಸಿ ಆಗುತ್ತೆ. ಆರಾಮಾಗಿ ಆಚೆ ತಗೊಂಡು ಕ್ಲೀನ್ ಮಾಡ್ಕೊಂಡು ಮಾಡ್ಬೋದು. ಇದ್ರ ಮೇಲೆ ಒಳಗಡೆ ನೀರು ಹಾಕ್ಬಾರ್ದು, ಜಸ್ಟ್ ಬಟನ್ ಅಲ್ಲಿ ವೈಪ್ ಮಾಡ್ಬೋದು. ಓಕೆ, ಸೊ ಎಷ್ಟು ಅನ್ನ ಮಾಡ್ಬೋದು ಸರ್ ಇದರಲ್ಲಿ? ಇದರಲ್ಲಿ 1 kg ರೈಸ್ ಮಾಡ್ಬೋದು. 1 kg ವರೆಗೆ. ಓಕೆ, ಅಂದ್ರೆ ಒಂದು 4 ಜನ ಇರೋ ಮನೆ ಅಂತಂದ್ರೆ ಆರಾಮಾಗಿ ಜಾಸ್ತಿನೇ ಆಗುತ್ತೆ ಅಂತ ಅನ್ಸುತ್ತೆ. 15 to 20 minutes ಒಳಗಡೆ ಆಗ್ಬಿಡುತ್ತೆ ರೈಸ್. ಇದು ಪವರ್ ಎಷ್ಟು ತಗೊಳುತ್ತೆ? 750 watts ಇರುತ್ತೆ. ಇದು 1 hour ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಒಂದು 340 ಯೂನಿಟ್ ಆಗುತ್ತೆ ಅಷ್ಟೇ. ಓಕೆ, ಸೊ ಹಂಗಾಗಿ ಎಲೆಕ್ಟ್ರಿಸಿಟಿ ಏನು ಅಷ್ಟು ಕನ್ಸ್ಯೂಮ್ ಆಗಲ್ಲ. ಅದರಲ್ಲೂ ಇವಾಗಂತೂ ಗ್ಯಾಸ್ ಸಿಲಿಂಡರ್ಗಳೆಲ್ಲ ಸಿಗೋದೇ ಕಷ್ಟ. ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲರೂ ಇವಾಗ ಇದು ಪ್ರಿಫರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಕಾಸ್ಟ್ ಎಷ್ಟು ಬೀಳ್ಬೋದು ಇದು? ಇದು 2245, ಆಫ್ಟರ್ ಡಿಸ್ಕೌಂಟ್ 1680 ಆಗುತ್ತೆ. ಓಕೆ, 1680 ಆಗುತ್ತೆ. ಆಮೇಲೆ ಎಷ್ಟು ವೆರೈಟಿಗಳು ಬರುತ್ತೆ ಸರ್ ಇದರಲ್ಲಿ? ಇದರಲ್ಲಿ 2.2 ಲೀಟರ್ ಇದೆ, 2.8 ಲೀಟರ್ ಇದೆ. ಇದರಲ್ಲಿ ಕ್ಲೋಸ್ ಲಿಡ್ ಬೇರೆ ಇದೆ. ಇದೇನಂದ್ರೆ ಇದು ಕ್ಲೋಸ್ ಲಿಡ್ ಅನ್ಮಾಡ್ತಾರೆ. ಇದರಲ್ಲಿ ವೆಜಿಟೇಬಲ್ಸ್ ನೀವು ಬಾಯ್ಲ್ ಮಾಡ್ಬೋದು. ರೈಸ್ ಮಾಡಿಬಿಟ್ಟು ರೈಸ್ ಜೊತೆಗೆ ವೆಜಿಟೇಬಲ್ಸ್ ಆಲ್ಸೋ ಐ ಕ್ಯಾನ್ ಸ್ಟೀಮ್ ಇಟ್. ಅದರಲ್ಲಿ ಆ ಆಪ್ಷನ್ ಇಲ್ಲ, ಬಟ್ ಇದು ಅಡಿಷನಲ್ ಆಪ್ಷನ್ ಇದೆ. ಓಕೆ ಓಕೆ, ಸೊ ಎರಡು ಒಟ್ಟಿಗೆ ಆಗ್ಬಿಡುತ್ತಲ್ವಾ? ಸೊ ವೆಜಿಟೇಬಲ್ಸ್ ಇದೆಲ್ಲ ಮಾಡ್ಕೊಬಹುದು. ಅದು ಕ್ಲೋಸ್ ಲಿಡ್ ಇರುತ್ತೆ. ಈವನ್ ಯು ಕ್ಯಾನ್ ಕ್ಯಾರಿ ಟು ದ ಡೈನಿಂಗ್ ಟೇಬಲ್ ಆಲ್ಸೋ. ಲಾಕ್ ಮಾಡಿಬಿಟ್ಟು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಓ, ನಾವಿವಾಗ ಅನ್ನ ರೈಸ್ ಮಾಡ್ಕೊಂಡ್ಬಿಟ್ಟು ಏನಾದರೂ ಬೇಕು ಅಂತಂದ್ರೆ ನಾವೆಲ್ಲ ಪಿಕ್ನಿಕ್ ಆಲ್ಸೋ ಯು ಕ್ಯಾನ್ ಕ್ಯಾರಿ ಇಟ್. ಎಷ್ಟು ವೇಟ್ ಬರುತ್ತೆ ಸರ್ ಇದು? ಜಸ್ಟ್ ಇದು 1.5 ಕಿಲೋ ಬರುತ್ತೆ. 1.5 ಕಿಲೋ. ಸೊ ಆರಾಮಾಗಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದು ಎಷ್ಟಾಗುತ್ತೆ ಕಾಸ್ಟ್? 2695, ಆಫ್ಟರ್ ಡಿಸ್ಕೌಂಟ್ 2020. ಓಕೆ, ಸೊ ಎಲ್ಲ ರೀತಿಯಲ್ಲೂ 2-3 ವೆರೈಟಿ ಇದೆ. ಯಾವ್ದು ಬೇಕಾದ್ರೂ ಅವ್ರು ನೀಡಿದ ತಕ್ಕನಾಗಿ ಮಾಡ್ಬೋದು. ಕಸ್ಟಮರ್ಗೆ ಯಾವ ಸೈಜ್ ಬೇಕು, ಇವಾಗ ಬ್ಯಾಚರ್ಸ್ ಇರುತ್ತೆ, ಒಂದು ಅರ್ಧ kg ರೈಸ್ ಮಾಡಬೇಕು ಅಂದರೆ ಚಿಕ್ಕದು ಹೋಗ್ಬೋದು ಆ ಥರ. ಓಕೆ, ಸೊ ಎಷ್ಟು ಬಾಳಿಕೆ ಬರುತ್ತೆ? ಎಷ್ಟು ವರ್ಷ ಬರ್ಬೋದು ಅಂತೀರಿ? ಇವಾಗ 10 years ಯೂಸ್ ಮಾಡೋರು ಇದ್ದಾರೆ,
2 ವರ್ಷ ಯೂಸ್ ಮಾಡಿಬಿಟ್ಟು ಕೆಟ್ಟೋಗಿದೆ ಅಂತ ಬರೋರು ಇದ್ದಾರೆ. ಓಕೆ, ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಡಿಪೆಂಡಿಂಗ್ ಅಪಾನ್ ಹೌ ಯು ಅವ್ರ ಕೈಯಲ್ಲಿ ಹೆಂಗೆ ಬಾಳಿಕೆ ಬರುತ್ತೋ ಆ ರೀತಿಯಲ್ಲಿ ಬರುತ್ತೆ ಅಂತೀರಿ. ಸೊ ರಾಧಾಕೃಷ್ಣರ ಈ ಮಾಮೂಲ್ ಕುಕ್ಕರ್ಗೂ, ಸೊ ಗ್ಯಾಸ್ನಲ್ಲಿ ಯೂಸ್ ಮಾಡೋಂಥ ಕುಕ್ಕರ್ಗೂ ಮತ್ತು ಈ ಎಲೆಕ್ಟ್ರಿಕ್ಗೂ ಏನು ಡಿಫ್ರೆನ್ಸ್ ಅಂತೀರಿ? ಈಗ ಯೂಸೇಜಲ್ಲಿ ಎಲೆಕ್ಟ್ರಿಕ್ ಯೂಸೇಜ್ ಬಿಟ್ಟರೆ, ಸೊ ಬಟ್ ಅನ್ನ ಎಲ್ಲ ಆಗುವಾಗ ಅದರಲ್ಲಿ ಏನಾದ್ರು ಡಿಫ್ರೆನ್ಸ್ ಬರುತ್ತೆ, ಅದರಲ್ಲಿ ಏನಾದ್ರು ಚೆನ್ನಾಗಿ ಬರುತ್ತೆ, ಆ ಥರ ಏನಾದ್ರು ಇದೆಯಾ? ಇಲ್ಲ, ಈ ರೈಸ್ ಇದು ಮಾಮೂಲಿ ಕುಕ್ಕರ್ನಲ್ಲಿ ಮಾಡೋವಾಗ ಏನಾಗುತ್ತೆ ಅಂದರೆ ಒಂದೊಂದು ಸರಿ ನೀರು ಕರೆಕ್ಟಾಗಿ ಹಾಕಲ್ಲ, ನೋಡ್ಕೊಂಡಿಲ್ಲ ಅಂದರೆ ಅನ್ನ ಮೆತ್ತಗಾಗ್ಬಿಡೋದು, ಈ ಥರ ಆಗುತ್ತೆ. ಇದನ್ನಲ್ಲಿ ಆ ಥರ ಆಗಕ್ಕೆ ಚಾನ್ಸ್ ಇರಲ್ಲ. ಆಟೋಮೆಟಿಕ್ ಆಗಿ ರೈಸ್ ಕುಕ್ ಆಗಿದ್ಮೇಲೆ ಇದು ಆಫ್ ಆಗಿಬಿಡುತ್ತೆ. ಇದನ್ನಲ್ಲಿ ನೀವೇನೋ ಟಿವಿ ನೋಡ್ತಾ ಕುತ್ಕೊಂಡಿದ್ರೆ ಇದು ಅನ್ನ ಇದಾಗ್ಬಿಡುತ್ತೆ, ಇನ್ನೇನೋ ಆಗ್ಬಿಡುತ್ತೆ. ಸೊ ಬ್ಯಾಚುಲರ್ಸ್ಗಳಿಗೆ ಸ್ವಲ್ಪ ಸರಿಯಾಗಿ ಮಾಡ್ಲಿಕ್ಕೆ ಇದೆಲ್ಲ ಯೂಸ್ಫುಲ್ ಆಗುತ್ತೆ, ಲರ್ನರ್ಸ್ಗೂ ಯೂಸ್ ಆಗುತ್ತೆ ಇದು. ಇದನ್ನಲ್ಲಿ ಆ ಥರ ನೀವು ಗ್ಯಾಸ್ ಸ್ವಿಚ್ ಆಫ್ ಮಾಡಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಅನ್ನ. ಓಕೆ, ಅದೊಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ನೋಡಿದ್ರಿ. ಸೊ ರೈಸ್ ಕುಕ್ಕರ್, ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತೇಳಿ. ಅದರಲ್ಲೂ ಈಗಿನ ಜಮಾನದಲ್ಲಿ ವಿದ್ಯುತ್ನಿಂದಾಗಿ ನಾವು ಮಾಡೋದಕ್ಕಿರೋದ್ರಿಂದ ಗ್ಯಾಸ್ ಸ್ಟವ್ ಇಲ್ಲದೆ ಇರುವ, ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆ ಇಲ್ಲದಿದ್ರೂ ಕೂಡ ನಾವು ಆರಾಮಾಗಿ ಅನ್ವಯ ಮಾಡ್ಕೊಬೋದು. ಇದು ಇಷ್ಟೇ ಅಲ್ಲ, ಇನ್ನಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಡೋದು ಬಾಕಿ ಇದೆ ನಿಮಗೆ ಅಡುಗೆ ಮನೆಯಲ್ಲಿ. ಆದರೆ ಮತ್ತೆ ಮುಂದಿನ ವಾರ ಆಹಾ ಅಡುಗೆ ಮನೆಯಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.